ಸ್ಮಿತಾ ಶೆಟ್ಟಿ. ಮನೆ, ರಸ್ತೆ, ಬೆಳೆ ಎಲ್ಲವೂ ಜಲಾವೃತ. 40 ವರ್ಷಗಳ ಮಹಾ ಮಳೆಗೆ ಬದುಕು ನೀರಾಬಟ್ಟೆ. ಕೃಷ್ಣನಿಗೂ ವರುಣನ ದಿಗ್ಬಂಧನ. ಇದು ಮುಳುಗಿದ ಉಡುಪಿಯ ಕಥೆ. ಉಡುಪಿ ಜಿಲ್ಲೆಯಲ್ಲಿ ಇವತ್ತು ಕೂಡ ರೆಡ್ ಅಲರ್ಟ್ ಘೋಷಣೆಯಾಗಿದೆ ಜಿಲ್ಲಾಡಳಿತದಿಂದ. ಉಡುಪಿ, ಬ್ರಹ್ಮಾವರ, ಬೈಂದೂರು, ಕಾರ್ಕಳದಲ್ಲಿ ಇವತ್ತು ಕೂಡ ಮಳೆ ಇರುತ್ತೆ. ಯಾಕಂದ್ರೆ 2 ದಿನ ಅಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿರೋದು ಜಿಲ್ಲಾಡಳಿತ. ಇನ್ನು ಕಾಪು ತಾಲೂಕಿನಲ್ಲೂ ಕೂಡ ಭಾರಿ ಮಳೆ ಆಗಿದೆ. ಆಲ್ರೆಡಿ ಪ್ರವಾಹದ ಪರಿಸ್ಥಿತಿ ಇದೆ. ಸಾಕಷ್ಟು ಪ್ರದೇಶಗಳಲ್ಲಿ ಬೆಳೆ ಹಾನಿಯಾಗಿದೆ. ಇನ್ನು ಸುರಕ್ಷಿತ ಸ್ಥಳಕ್ಕೆ ಸಾಕಷ್ಟು ಜನರನ್ನ ಎನ್ಡಿಆರ್ಎಫ್ ಟೀಮ್ ನಿನ್ನೆಯಿಂದಲೂ ಕೂಡ ಸ್ಥಳಾಂತರ ಮಾಡ್ತಲೇ ಇದೆ. ಮಳೆ ಇವತ್ತು ಕೂಡ ಕಂಟಿನ್ಯೂಸ್ ಆಗಿ ಬರುತ್ತೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿರೋದ್ರಿಂದ ಮೊದಲೇ ಪ್ರವಾಹದ ಪರಿಸ್ಥಿತಿ, ಮತ್ತೆ ಮಳೆ ಧಾರಾಕಾರವಾಗಿ ಸುರಿದ್ರೆ ಇನ್ನು 2-3 ದಿನ ಮುಂದೆ ಗತಿ ಏನು ಅಂತ ಪಾಪ ಅಲ್ಲಿ ಸಂತ್ರಸ್ತರು ಆತಂಕದಲ್ಲಿದ್ದಾರೆ. ಇನ್ನು ಮೀನುಗಾರರು ಕಡಲಿಗೆ ಇಳಿಬಾರದು ಅಂತ ಈಗ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ. ಅಲ್ಲಿ ಪ್ರವಾಹದ ಪರಿಸ್ಥಿತಿ ಇದೆ, ಮತ್ತೆ ಮಳೆ ನಿರಂತರವಾಗಿ ಬರ್ತಾ ಇದೆ. 74 ಗ್ರಾಮಗಳು ಉಡುಪಿ ಭಾಗದಲ್ಲಿ ನೆರೆಯಿಂದ ತತ್ತರಿಸಿ ಹೋಗಿವೆ. ಪ್ರವಾಹದಲ್ಲಿ ಸಿಲುಕಿದ್ದ 2874 ಜನರನ್ನ ಇಲ್ಲಿ ತನಕ ಅಲ್ಲಿ ರಕ್ಷಣಾ ಸಿಬ್ಬಂದಿ ಸ್ಥಳಾಂತರ ಮಾಡಿದ್ದಾರೆ. 1100ಕ್ಕೂ ಅಧಿಕ ಮನೆಗಳು ಜಲಾವೃತ ಆಗಿದೆ. ಇನ್ನು ಸೀತಾ ಹಾಗೆಯೇ ಸ್ವರ್ಣ ನದಿ ಉಕ್ಕಿ ಹರಿತಾ ಇದೆ. ಉಡುಪಿ ಜಿಲ್ಲೆಯಲ್ಲಿ 31 ಗಂಜಿ ಕೇಂದ್ರವನ್ನ ಶುರು ಮಾಡಲಾಗಿದೆ. 1500ಕ್ಕೂ ಅಧಿಕ ಮಂದಿಗೆ ಗಂಜಿ ಕೇಂದ್ರದಲ್ಲೇ ಸದ್ಯಕ್ಕೆ ಅವರೆಲ್ಲ ರಕ್ಷಣೆಯನ್ನ ಪಡ್ಕೊಂಡಿದ್ದಾರೆ, ಸುರಕ್ಷಿತವಾಗಿದ್ದಾರೆ. ಎಸ್ಡಿಆರ್ಎಫ್ ಹಾಗೆಯೇ ಎನ್ಡಿಆರ್ಎಫ್ ಟೀಮ್ನಿಂದ ರಕ್ಷಣಾ ಕಾರ್ಯಾಚರಣೆ ಅಂತಂದ್ರೆ ಸುರಕ್ಷಿತ ಸ್ಥಳಕ್ಕೆ ಅವನ್ನೆಲ್ಲ ಕರ್ಕೊಂಡು ಹೋಗೋ ಕಾರ್ಯ ಇನ್ನೂ ಕೂಡ ಮುಂದುವರೆದಿದೆ. ಇನ್ನು 2-3 ದಿನ ಭಾರಿ ಪ್ರಮಾಣದಲ್ಲಿ ಆ ಭಾಗದಲ್ಲಿ ಮಳೆ ಸುರಿಯೋದ್ರಿಂದ ಮತ್ತಷ್ಟು ಭಾಗದಲ್ಲಿ ಪ್ರವಾಹದ ಪರಿಸ್ಥಿತಿ ಅಂತೂ ಖಂಡಿತ ಉಂಟಾಗುತ್ತೆ. ಆಲ್ರೆಡಿ ಈಗ ಆ ಭಾಗದಲ್ಲಿರುವಂತಹ ಸೀತಾ ನದಿ ಇರ್ಬೋದು, ಸ್ವರ್ಣ ನದಿ ಎಲ್ಲ ಉಕ್ಕಿ ಹರಿತಾ ಇದೆ. ಸಾಕಷ್ಟು ಗ್ರಾಮಗಳಿಗೆ ನೀರು ನುಗ್ಗಿದೆ, ಮನೆ ಒಳಗೂ ನೀರು ಬಂದಿದೆ. ಹಾಗಾಗಿ ದೋಣಿ ಮುಖಾಂತರ ನಿನ್ನೆಯಿಂದಲೂ ಕೂಡ ಎಸ್ಡಿಆರ್ಎಫ್ ಹಾಗೆಯೇ ಎನ್ಡಿಆರ್ಎಫ್ ಟೀಮ್ ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇದೆ. ಮತ್ತೆ ಸ್ಥಳೀಯರು ಕೂಡ ಇದಕ್ಕೆ ಕೈ ಜೋಡಿಸಿದ್ದಾರೆ. ಸೊ ಸ್ಥಳೀಯರಿಗೆ ಐಡಿಯಾ ಇರುತ್ತೆ ಎಲ್ಲೆಲ್ಲಿ ಯಾವ ಭಾಗದಲ್ಲಿ ಮನೆ ಇದೆ, ಎಲ್ಲೆಲ್ಲ ನೀರು ನುಗ್ಗಿದೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಕೇವಲ ಮನುಷ್ಯರನ್ನಷ್ಟೇ ಅಲ್ಲ, ಅಲ್ಲಿ ಸಾಕು ಪ್ರಾಣಿಗಳನ್ನು ಕೂಡ ರಕ್ಷಣೆ ಮಾಡ್ತಾ ಇದ್ದಾರೆ. ಪ್ರವಾಹದ ಪರಿಸ್ಥಿತಿ ಇರೋದ್ರಿಂದ ಎಲ್ಲಿ ಯಾವ ಪ್ರಮಾಣದಲ್ಲಿ ಎಷ್ಟು ನೀರು ನುಗ್ಗುತ್ತೆ, ಏನ್ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಹೇಳಕ್ ಸಾಧ್ಯನೇ ಇಲ್ಲ ಈ ನೀರಿನ ವಿಚಾರದಲ್ಲಿ, ಪ್ರವಾಹದ ವಿಚಾರದಲ್ಲಿ. ಹಾಗಾಗಿ ಈಗ ಅಲ್ಲಿ ಸಾಕು ಪ್ರಾಣಿಗಳನ್ನು ಕೂಡ ಜನ ಅಲ್ಲಿ ರಕ್ಷಣೆ ಮಾಡ್ತಾ ಇದ್ದಾರೆ.